ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯೂಟ್ಯೂಬ್ ಚಾನಲ್ಲಿ ನಾವು ನೋಡ್ತಾ ಇದ್ದೀವಿ KCET 2026 ಮಾರ್ಕ್ಸ್ ವರ್ಸಸ್ ರ್ಯಾಂಕ್. ಇದೊಂದು ಎಕ್ಸ್ಪೆಕ್ಟೆಡ್ ಅನಾಲಿಸಿಸ್ ಆಗಿರುತ್ತೆ. ಸೊ ಈ ಒಂದು ಅನಾಲಿಸಿಸಿಂದ ನೀವು ನಿಮ್ಮ ಸ್ಟ್ರಾಟಜಿ ಪ್ರಿಪೇರ್ ಮಾಡ್ಬೋದಾಗಿರುತ್ತೆ. ಇಷ್ಟಿಷ್ಟು ಮಾರ್ಕ್ಸ್ ತಗೊಂಡ್ರೆ ಇಷ್ಟಿಷ್ಟು ರ್ಯಾಂಕ್ ಬರುತ್ತೆ ಅಂತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಮರದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಇವಾಗ KCET ರ್ಯಾಂಕ್ ಅಂದರೆ ಏನು? ಸೊ ಈ KCET ರ್ಯಾಂಕು ನಮಗೆ 50% ಬೋರ್ಡು, 50% ನಿಮ್ಮದು KCET ಮಾರ್ಕ್ಸಿಂದ ಕನ್ಸಿಡರ್ ಆಗಿ ಈಸ್ ಈಕ್ವಲ್ಸ್ ಟು ಗಿವ್ಸ್ ಯುವರ್ KCET ಪರ್ಸೆಂಟೇಜ್ ಇನ್ ಯುವರ್ ರ್ಯಾಂಕ್ ಅಂತ ಹೇಳ್ಬೋದು. ಇದರಿಂದ ಏನೆಲ್ಲ ಲಾಭ ಅಂದರೆ ಕಾಲೇಜ್ ಮತ್ತು ಬ್ರಾಂಚನ್ನು ಸೆಲೆಕ್ಟ್ ಮಾಡ್ಬೋದು, ಇಂಜಿನಿಯರಿಂಗ್ ಆರ್ ಫಾರ್ಮಸಿ ಆರ್ ಅದರ್ ಕೋರ್ಸಸ್ ಬೇಸ್ಡ್ ಆನ್ KCET ಪ್ಲಸ್ ಬೋರ್ಡ್ ಮಾರ್ಕ್ಸ್. ಸೊ KCET ನಿಮ್ಗೆ ಗೊತ್ತಿದೆ ಆಲ್ರೆಡಿ ಈಸ್ ಈಕ್ವಲ್ ಟು 180 ಮಾರ್ಕ್ಸಿಗಿರೋದು ಅಂತ. ಆಮೇಲೆ ಇಂಪಾರ್ಟೆನ್ಸ್ ಏನಂದರೆ ಇಲ್ಲಿ ಪ್ರೆಡಿಕ್ಟ್ ಕಾಲೇಜ್ ಚಾನ್ಸಸ್, ನಿಮಗೆ ಯಾವುದಾದ್ರು ಕಾಲೇಜ್ ಸಿಗ್ಬೋದು ಇಷ್ಟಿಷ್ಟು ರ್ಯಾಂಕಿಗೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಟಾರ್ಗೆಟ್ ಸ್ಕೋರನ್ನು ನೀವು ಇವಾಗಲೇ ಸೆಟ್ ಮಾಡಿರ್ಬೋದು. ಸ್ಮಾಲ್ ಮಾರ್ಕ್ಸ್, ಸಣ್ಣ ಮಾರ್ಕ್ಸ್ ಕೂಡ ನಿಮ್ಮ ಬಿಗ್ ರ್ಯಾಂಕ್ ಚೇಂಜ್ ತರುತ್ತೆ. ಸೊ ಟಾಪ್ ರ್ಯಾಂಕ್ ಅನಾಲಿಸಿಸ್ ಮಾಡ್ಕೊಂಡು ಬರೋಣ. ಇವಾಗ ನೀವೇನಾದರೂ 175 ಪ್ಲಸ್ 180 ತಗೊಂಡ್ರೆ ನಿಮ್ಮ ರ್ಯಾಂಕು 1 to 50 ತನಕ ಬರುತ್ತೆ. 170 to 174 ತಗೊಂಡ್ರೆ 51ರಿಂದ 200. 160 ಪ್ಲಸ್ ಏನಾದರೂ ತೆಗೆದ್ರೆ ನೀವು 500 to 1000 ಒಳಗಡೆ ನಿಮ್ಮ ರ್ಯಾಂಕ್ ಇರುತ್ತೆ. ಸೊ ಮೀಡಿಯಮ್ ರೇಂಜಲ್ಲಿ ರ್ಯಾಂಕ್ ನೋಡೋದು ಬರೋದಂದರೆ ನಾನು ತೋರಿಸಿದ್ದು ಇವಾಗ ಟಾಪ್ ರ್ಯಾಂಕು. ಇವಾಗ ಮೀಡಿಯಮ್ ರ್ಯಾಂಕ್ ನೋಡ್ಕೊಂಡು ಬರೋಣ. ಸೊ 155 to 159 ತೆಗೆದ್ರೆ 1000 to 2000. ನಿಮ್ಮ ಏಮ್ ಏನಿರುತ್ತೆ ನೋಡಿ 5000 ಒಳಗೆ, 10,000 ಒಳಗೆ. ಬಟ್ ಈ ರ್ಯಾಂಕ್ ತುಂಬ ಇಂಪಾರ್ಟೆಂಟ್. 155 to 159 ಅಂದರೆ 1000 to 2000 ಒಳಗಡೆ ನಿಮ್ಮ ರ್ಯಾಂಕ್ ಬರುತ್ತೆ. ಇದು ಬಹಳ ಒಳ್ಳೆ ರ್ಯಾಂಕ್ ಆಗಿರುತ್ತೆ. ಆಮೇಲೆ ನೋಡ್ಕೊಂಡು ಬರೋಣ ಲೋವರ್ ರೇಂಜ್. ಲೋವರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇದರಲ್ಲಿ ಒಂಚೂರು ಒಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಬೇರೆ ಬ್ರಾಂಚಸ್ ಸಿಗುತ್ತೆ. ನಿಮಗೆ ಟಾಪ್ CSE ಬ್ರಾಂಚ್ ಬೇಕು, AML ಆಮೇಲೆ ಡಾಟಾ ಸೈನ್ಸ್ ಈ ಥರ ಬೇಕಂದರೆ ನೀವು ಒಳ್ಳೆ ರ್ಯಾಂಕ್ ತೆಗಿಬೇಕಾಗತ್ತೆ ಟಾಪಲ್ಲಿ. ಆಮೇಲೆ 120 to 129 10,000 to 20,000 ಬರುತ್ತೆ. ಲೆಸ್ ದೆನ್ 100 ಅಂದರೆ 40,000 ಪ್ಲಸ್ಸಲ್ಲಿ ನಿಮ್ಮ ಒಂದು ರ್ಯಾಂಕು ಬರುತ್ತೆ. ಆಮೇಲೆ ಇವಾಗ ಗೈಡ್ ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 175 ಪ್ಲಸ್ ನೀವು ಸ್ಕೋರ್ ಮಾಡಿದ್ರೆ ಎಕ್ಸಲೆಂಟ್ ಅಂತ ಟರ್ಮ್ ಮಾಡಬಹುದಾಗಿರುತ್ತೆ. 160 ಪ್ಲಸ್ ಅಂದರೆ ವೆರಿ ಗುಡ್, 140 ಪ್ಲಸ್ ಅಂದರೆ ಗುಡ್, 120 ಪ್ಲಸ್ ಅಂದರೆ ಆ್ಯಾವ್ರೇಜ್. ಈ ಥರ ಹೇಳೋಕ್ಕಾಗಲ್ಲ, ಬಟ್ ಒಂದು ಎಸಂಪ್ಷನಲ್ಲಿ ನಾವು ಹೇಳ್ಬೋದಾಗಿರುತ್ತೆ. ಸೊ ಡಿಫಿಕಲ್ಟಿ ಲೆವೆಲ್, ಆಮೇಲೆ ಸ್ಟೂಡೆಂಟ್ಸ್ ಕೌಂಟ್, ಬೋರ್ಡ್ ಮಾರ್ಕ್ಸ್, ರಿಸರ್ವೇಷನ್, ಸ್ಕೋರ್ ವೇರಿಯೇಷನ್ಸ್. ಸೊ ಈ ಥರ ನಿಮ್ಮ ರ್ಯಾಂಕ್ ಏನು ಗೊತ್ತಾ ವೇರಿ ಆಗ್ತಾ ಹೋಗುತ್ತೆ. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಆ ಲೆವೆಲ್ ಆಫ್ ಕ್ವಶನ್ ಹೇಗಿರುತ್ತೆ ಮತ್ತು ಮಕ್ಕಳು ಎಷ್ಟಿರ್ತಾರೆ, ಬೋರ್ಡಲ್ಲಿ ಅವ್ರ ಮಾರ್ಕ್ಸ್ ಎಷ್ಟು ಬರುತ್ತೆ, ಅದ್ರ ಮೇಲೆಗೆ ರ್ಯಾಂಕ್ ಆಚೆ ಈಚೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೋರ್ಡಲ್ಲಿ ಒಳ್ಳೆ ರ್ಯಾಂಕ್ ಇದ್ದರೆ, ನಿಮಗೆ ಒಳ್ಳೆ ಮಾರ್ಕ್ಸ್ ಇದ್ದರೆ ಯಾವುದೇ ಟೆನ್ಷನ್ ಬೇಡ. ಟಾರ್ಗೆಟ್ ಸ್ಟ್ರಾಟಜಿ ಟಾಪ್ 100 ಬರಬೇಕಾದ್ರೆ ನೀವು 175 ಪ್ಲಸ್ ತೊಗೊಳ್ಬೇಕಾಗತ್ತೆ. ಆಮೇಲೆ 1000 ಒಳಗಡೆ ಬರಬೇಕಾದ್ರೆ 160 ಪ್ಲಸ್ಗೆ ಏಮ್ ಮಾಡಿ. ಆಮೇಲೆ 5000 ಅಂದರೆ 140 ಪ್ಲಸ್ಗೆ ಏಮ್ ಮಾಡಿ. ಕೀ ಇನ್ಸೈಟ್: ಸ್ಮಾಲ್ ಮಾರ್ಕ್ಸ್, ಹ್ಯೂಜ್ ಡಿಫ್ರೆನ್ಸ್, ಆಮೇಲೆ ಹ್ಯೂಜ್ ಮಾರ್ಕ್ಸ್, ಹ್ಯೂಜ್ ರ್ಯಾಂಕ್. ಅಕ್ಯುರೇಸಿ ಈಸ್ ಮೋರ್ ದೆನ್ ಇಂಪಾರ್ಟೆಂಟ್ ದೆನ್ ಅಟೆಂಪ್ಟ್ಸ್. ಎಸ್. ಕನ್ಕ್ಲೂಷನ್: ಏಮ್ 170 ಪ್ಲಸ್ ಏಮ್ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಲೆನ್ಸ್ ಬೋರ್ಡ್ಸ್ ಆ್ಯಂಡ್ KCET. ಇವಾಗ ಬೋರ್ಡ್ಸ್ ಆಲ್ರೆಡಿ ಆಗಿದೆ, KCET ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಬೋರ್ಡ್ಸ್ ಮತ್ತು KCET ಅದನ್ನು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಪ್ರಾಕ್ಟೀಸ್ ಆ್ಯಂಡ್ ರಿವಿಷನ್ ಈಸ್ ಈಕ್ವಲ್ಸ್ ಟು ಸಕ್ಸಸ್. ದ್ಯಾಟ್ಸ್ ಆಲ್ ಫಾರ್ ಅ ವಿಡಿಯೋ. ಥ್ಯಾಂಕ್ ಯು.